ಸಪ್ತಪದಿ ಕ್ರಿಯೇಷನ್ಸ್ಗೆ ಒಂದು ಟರ್ನಿಂಗ್ ಪಾಯಿಂಟ್. ನಾರ್ತ್ ಇಂಡಿಯಾದಲ್ಲಿ ಹೋಗಿ ನಾವು ಒಂದು ವೆಡ್ಡಿಂಗ್ ಮಾಡೋ ಅವಕಾಶ ಸಿಕ್ತು. ಚಂಡೀಗಢದಿಂದ ಒಬ್ರು ಕಸ್ಟಮರ್ ಕರೆ ಮಾಡಿ ಸೌತ್ ಇಂಡಿಯನ್ ರಿಚುವಲ್ಸ್ ಮಾಡ್ಕೊಡ್ಬೇಕು ಅಂತ ಕೇಳಿದ್ರು. ನಾವು ಬಹಳ ಖುಷಿಯಿಂದ ಅವ್ರ ಇವೆಂಟ್ ನ ಮಾಡ್ಕೊಟ್ವಿ. ಹಿಂದಿನ ದಿವಸ ಸಂಗೀತ ಹೊತ್ತಿಗೆನೆ ಡಾಲ್ ಎಕ್ಸಿಬಿಷನ್ ರೆಡಿ ಮಾಡಿದ್ವಿ. ಮಾರನೇ ದಿವಸ ಗೌರಿ ಪೂಜೆಯಿಂದ ನಮ್ಮ ರಿಚುವಲ್ ಸ್ಟಾರ್ಟ್ ಆಯ್ತು. ಹುಡುಗನ್ ಕಡೆಯವರು ಪಂಜಾಬಿಗಳಾಗಿದ್ರಿಂದ ನಮ್ಮ ಸೌತ್ ಇಂಡಿಯನ್ ರಿಚುವಲ್ಸ್ ಏನೋ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಮಾತ್ರ ಬಹಳ ಉತ್ಸಾಹದಿಂದ ನಮ್ಮ ಸೌತ್ ಇಂಡಿಯನ್ ರಿಚುವಲ್ಸ್ ಅಲ್ಲಿ ಭಾಗವಹಿಸಿದ್ರು. ಅವ್ರು ನಾವು ಹೋಗಕ್ ಮುಂಚೆನೆ ಸೀರೆಗಳನ್ನೆಲ್ಲ ಹೊಲ್ಸ್ಕೊಂಡು ರೆಡಿ ಆಗಿದ್ರು. ಮಲ್ಗೆ ಹೂವು ತನ್ನಿ, ನಿಮ್ ಬೆಂಗಳೂರಲ್ಲಿ ಮಲ್ಗೆ ಹೂವು ತುಂಬಾ ಚೆನ್ನಾಗಿರತ್ತೆ, ನಾವು ಮುಡ್ಕೊಂಡು ಎಂಜಾಯ್ ಮಾಡ್ಬೇಕು ಅಂದ್ರು. ನಾವು ಮಲ್ಗೆ ಹೂವು ತಗೊಂಡು ಹೋಗಿದ್ವಿ. ಗೌರಿ ಪೂಜೆ ರಿಚುವಲ್ಸ್ ಎಂದಿನಂತೆ ಉತ್ಸಾಹದಿಂದ ಮಾಡಿದ್ವಿ. ಅವರು ಕೂಡ ತುಂಬಾ ಖುಷಿಯಿಂದ ಕ್ಯೂರಿಯಾಸಿಟಿಯಿಂದ ನಮ್ ಗೌರಿ ಪೂಜೆನ ನೋಡಕ್ಕೆ ಬಂದ್ರು. ಬಾಗ್ನಗಳನ್ನೆಲ್ಲ ಏನ್ ಹಾಕಿದೀವಿ ಅಂತ ಬಹಳ ಉತ್ಸಾಹದಿಂದ ನೋಡಿದ್ರು. ಒಟ್ನಲ್ಲಿ ಗೌರಿ ಪೂಜೆ ತುಂಬಾ ಚೆನ್ನಾಗಾಯ್ತು. ಕಾಶಿ ಯಾತ್ರೆಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತಗೊಂಡು ಹೋಗಿದ್ವಿ. ಹುಡುಗ ಕೂಡ ತುಂಬಾ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಕಾಶಿ ಯಾತ್ರೆನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ನೀವೇ ನೋಡ್ಬೋದು ಯಾವ ತರ ಮಾಡಿದ್ದಾರೆ ಅಂತ. ಧಾರೆಪಾತ್ ಹಾಕಿದ್ವಿ. ಹುಡುಗಿ ಧಾರೆಪಾತ್ ಮೇಲೆ ನಡ್ಕೊಂಡು ಬಂದ್ರು. ಸೋದ್ರ ಮಾವ ಹುಡುಗಿನ ಕರ್ಕೊಂಡು ಬಂದ್ರು. ನೆಕ್ಸ್ಟ್ ಮಾಂಗಲ್ಯ ಧಾರಣೆ ಇತ್ತು. ಧಾರೆಗೆ ಅಂತರ್ಪಟ ಎಲ್ಲ ತಗೊಂಡು ಹೋಗಿದ್ವಿ. ಕಲರ್ ಅಕ್ಷತೆ, ಅಂತರ್ಪಟ ಎಲ್ಲಾನು ಇಟ್ಟು ರೆಡಿ ಮಾಡಿದ್ವಿ. ಧಾರೆ ಕಾರ್ಯಕ್ರಮ ಆಯ್ತು. ಮಾಂಗಲ್ಯ ಧಾರಣೆ ಕೂಡ ಆಯ್ತು. ಸಪ್ತಪದಿಗೆ ಪ್ಲೇಟ್ಸ್ ಎಲ್ಲ ಇಟ್ಟು ಪೆಟಲ್ಸ್ ಇಂದ ಡೆಕೋರೇಟ್ ಮಾಡಿದ್ವಿ. ಸಪ್ತಪದಿ ಮಾಡ್ಕೊಂಡ್ರು. ಸಪ್ತಪದಿ ಮಾತ್ರ ಅವ್ರಿಗೂ ಕೂಡ ತುಂಬಾ ಫೆಮಿಲಿಯರ್ ಆಗಿತ್ತಂತೆ. ಪಂಜಾಬಿಗಳಲ್ಲೂ ಸಪ್ತಪದಿ ರಿಚುವಲ್ಸ್ ಮಾಡ್ಕೋತಾರಂತೆ. ಹಾಗಾಗಿ ಅವರು ಕೂಡ ಸಪ್ತಪದಿನ ತುಂಬಾ ಎಂಜಾಯ್ ಮಾಡಿ ಮಾಡ್ಕೊಂಡ್ರು. ಆಮೇಲೆ ಭೂಮದ ಊಟ ಮಾಡಿದ್ರು. ಭೂಮಕ್ಕೂ ಅಷ್ಟೇ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಫಸ್ಟ್ ಟೈಮ್ ಕಪಲ್ಸ್ ಲಂಚ್ ತಗೋತಾ ಇದ್ದೀರಾ, ಈ ತರ ಮಾಡ್ತೀವಿ ಅಂತ ಹೇಳಿದ್ವಿ. ತುಂಬಾ ಖುಷಿಯಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಖುಷಿಯಾಗಿ ಎಲ್ಲರೂ ಊಟ ಮಾಡಿದ್ರು. ಅದಾದ್ಮೇಲೆ ಮಡ್ಲಕ್ಕಿ ಶಾಸ್ತ್ರ. ಮಡ್ಲಕ್ಕಿಗೆ ಬೇಕಾದ ಐಟಮ್ಸ್ ಎಲ್ಲ ತಗೊಂಡು ಹೋಗಿದ್ವಿ. ಮಡ್ಲು ತುಂಬಿದ್ರು. ಅದಾದ್ಮೇಲೆ ಅವರು ಗೃಹ ಪ್ರವೇಶ ಬೇರೆ ತರ ಮಾಡ್ಕೋತೀವಿ, ನಮ್ಮೂರಲ್ಲೇ ಮಾಡ್ಕೋತೀವಿ ಅಂದ್ರು. ಹಾಗಾಗಿ ಅಲ್ಲಿಗೆ ನಮ್ಮ ಕಾರ್ಯಕ್ರಮನ ಎಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ಎರಡೂ ಕಡೆ ಹುಡುಗ ಹುಡುಗಿಯವರು ಬಹಳ ಖುಷಿ ಪಟ್ರು. ತುಂಬಾ ಅಪ್ರಿಶಿಯೇಷನ್ ಸಿಕ್ತು. ನಮ್ಮ ಈ ಎಲ್ಲಾ ರಿಚುವಲ್ಸ್ಗಿಂತ ತುಂಬಾ ಹೈಲೈಟ್ ಆಗಿದ್ದು ಅಂತಂದ್ರೆ ಡಾಲ್ ಶೋ. ಡಾಲ್ ಶೋನ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ, ಹೌದಾ ಸೌತ್ ಇಂಡಿಯನ್ ರಿಚುವಲ್ಸ್ ಅಲ್ಲಿ ಇಷ್ಟೊಂದು ಸಂಪ್ರದಾಯಗಳಿದೆಯಾ, ಇಷ್ಟೊಂದೆಲ್ಲ ಶಾಸ್ತ್ರಗಳಿದೆಯಾ, ಇಷ್ಟೊಂದು ಅರ್ಥಪೂರ್ಣವಾಗಿ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರ ಅಂತ ತುಂಬಾ ಸಂತೋಷದಿಂದ ನೋಡಿದ್ರು. ತುಂಬಾ ಕ್ಯೂರಿಯಾಸಿಟಿಯಿಂದ ಎಲ್ಲಾ ಶಾಸ್ತ್ರಗಳನ್ನು ತಿಳ್ಕೊಂಡ್ರು. ಸಪ್ತಪದಿ ಕ್ರಿಯೇಷನ್ಸ್ ಇಂದ ಇನ್ಮೇಲೆ ನಾರ್ತ್ ಇಂಡಿಯಾದಲ್ಲೂ ವೆಡ್ಡಿಂಗ್ ಮಾಡೋ ಪ್ಲಾನಿಂಗ್ ಮಾಡ್ತಾ ಇದೀವಿ. ನಿಮ್ಮಲ್ಲೂ ಯಾರ ನಾರ್ತ್ ಇಂಡಿಯಾದಲ್ಲಿ ವೆಡ್ಡಿಂಗ್ ಮಾಡ್ತಿದ್ದೀರಾ, ಆದ್ರೆ ಸೌತ್ ಇಂಡಿಯನ್ ಸಂಪ್ರದಾಯದ ವೆಡ್ಡಿಂಗ್ ಆಗ್ಬೇಕಾಗಿದ್ಯಾ? ಹಾಗಾದ್ರೆ ಸಪ್ತಪದಿ ಕ್ರಿಯೇಷನ್ಸ್ ನ ಕಾಂಟ್ಯಾಕ್ಟ್ ಮಾಡಿ.